ಭಾರತ ಮತ್ತು ಶ್ರೀಲಂಕಾ ನಡುವಿನ ಟೆಸ್ಟ್ ಸರಣಿ ಶನಿವಾರದಿಂದಲೇ ಶುರುವಾಗಿದೆ. ಗಾಲೆಯಲ್ಲಿ ನಡೀತಾ ಇರುವಂತ ಈ ಪಂದ್ಯದಲ್ಲಿ ಟಾಸ್ ಗೆದ್ದಿದ್ದಂತ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲ್ ಫಸ್ಟ್ ಬ್ಯಾಟಿಂಗ್ ಅನ್ನು ಚೂಸ್ ಮಾಡಿಕೊಂಡಿದ್ರು. ಅದರಂತೆ ಭಾರತ ಮೊದಲ ಇನ್ನಿಂಗ್ಸ್ ನಲ್ಲಿ ಒಂದೊಳ್ಳೆ ಸ್ಕೋರ್ ಸೆಟ್ ಮಾಡಿದೆ. ಸದ್ಯ ಇವತ್ತು ಮೂರನೇ ದಿನದ ಆಟ ಆರಂಭವಾಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಭಾರತ ಈ ಪಂದ್ಯವನ್ನ ಗೆದ್ದು ಎರಡನೇ ಪಂದ್ಯವನ್ನ ಗೆದ್ರೂ ಕೂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಟಿಕೆಟ್ ಸಿಗೋದು ಕಷ್ಟ ಇದೆ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಭಾರತ ಕ್ಲೀನ್ ಸ್ವೀಪ್ ಮಾಡಿ ಗೆದ್ರೂ ಕೂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ತಲುಪೋದು ಭಾರತಕ್ಕೆ ಕಷ್ಟಕರ. ಸರಣಿಯನ್ನ ಗೆದ್ರೆ ಭಾರತದ ಮುಂದಿನ ಹಾದಿ ಸ್ವಲ್ಪ ಈಸಿ ಆಗಬಹುದು ಅನ್ನೋದನ್ನ ಬಿಟ್ರೆ ಫೈನಲ್ ಟಿಕೆಟ್ ಅಂತೂ ಕನ್ಫರ್ಮ್ ಆಗಲ್ಲ. ಸೊ ಯಾಕೆ ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ ಇದೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯ ಟೆಸ್ಟ್ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿರುವಂತಹ ಟೀಮ್ ಇಂಡಿಯಾ 2025ರಿಂದ 27ರ ನಡುವಿನ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ರೇಸ್ನ ಸೈಕಲ್ ಇದೆಯಲ್ಲ, ಸೊ ಆ ಸೈಕಲ್ನ ಟಾಪ್ 2 ರೇಸ್ಗಾಗಿ ನಡೀತಾ ಇರುವಂತ ಈ ಒಂದು ಹಣಾಹಣಿಯಲ್ಲಿ ಅಂಕಪಟ್ಟಿಯಲ್ಲಿ ಸದ್ಯ ಭಾರತ 5ನೇ ಸ್ಥಾನದಲ್ಲಿದೆ. ಸೊ ಇನ್ನು ಫೈನಲ್ ಟಿಕೆಟ್ ಸಿಗಬೇಕು ಅಂತಂದ್ರೆ ಮೊದಲ ಅಥವಾ 2ನೇ ಸ್ಥಾನದಲ್ಲಿದ್ದಂಥ ತಂಡಗಳಿಗೆ ಮಾತ್ರ ಫೈನಲ್ ಟಿಕೆಟ್ ಸಿಗುವಂಥದ್ದು. ಬಟ್ ಭಾರತ ಈಗ ನಂಬರ್ 5 ನಲ್ಲಿ ಇರುವಂಥದ್ದು. ಸೊ ನಂಬರ್ 2ಗೆ ಬರೋಕೆ ಸ್ವಲ್ಪ ಕಷ್ಟ ಆಗಬಹುದು. ಸದ್ಯ 2025-27ರ ನಡುವಿನ ಸೈಕಲ್ನಲ್ಲಿ ಈಗಾಗಲೇ ಭಾರತ 9 ಪಂದ್ಯಗಳನ್ನು ಆಡಿ ಮುಗಿಸಿದೆ. ಅದರಲ್ಲಿ 4ರಲ್ಲಿ ಗೆಲುವನ್ನ ಕಂಡ್ರೆ 4ರಲ್ಲಿ ಸೋಲನ್ನ ಕಂಡಿದೆ. ಹಾಗೆ 1 ಪಂದ್ಯ ಡ್ರಾನಲ್ಲಿ ಕೊನೆಯಾಗಿದೆ. ಪ್ರಸ್ತುತ ಭಾರತದ ಪರ್ಸೆಂಟೇಜ್ 48.15% ಇದೆ. ಅಂದ್ರೆ 50% ಕೂಡ ಇಲ್ಲ, ಅದಕ್ಕಿಂತ ಕಡಿಮೆ ಇರುವಂಥದ್ದು ಭಾರತದ ಅಂಕ. ಇನ್ನು ಲಂಕಾ ತಂಡವನ್ನ ಕ್ಲೀನ್ ಸ್ವೀಪ್ ಮಾಡಿದ್ರೂ ಕೂಡ 57.58 ಮಾತ್ರ ಪರ್ಸೆಂಟೇಜ್ ಸಿಗುವಂಥದ್ದು. ಸೊ ಇಲ್ಲಿ ಲಂಕಾ ತಂಡವನ್ನ 2 ಪಂದ್ಯಗಳಲ್ಲೂ ಕೂಡ ಸೋಲಿಸಿ ಅವರನ್ನ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದ್ರೂ ಕೂಡ ಭಾರತದ ಪರ್ಸೆಂಟೇಜ್ ಏನಿದೆಯಲ್ಲ ಅದು 57.58ಕ್ಕೆ ಏರಿಕೆ ಆಗುತ್ತೆ. ಹಾಗೆ ಮತ್ತೆ 5ನೇ ಸ್ಥಾನದಲ್ಲೇ ಕಂಟಿನ್ಯೂ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ಶ್ರೀಲಂಕಾ ಸರಣಿ ಸೇರಿದಂತೆ ಭಾರತದ ಬಳಿ ಪ್ರಸ್ತುತ 9 ಟೆಸ್ಟ್ ಪಂದ್ಯಗಳು ಬಾಕಿ ಇದೆ. ಈಗೇನು ಆಲ್ರೆಡಿ ಶ್ರೀಲಂಕಾ ವಿರುದ್ಧದ ಮೊದಲ ಮ್ಯಾಚ್ ಆರಂಭವಾಗಿದೆಯಲ್ಲ, ಸೊ ಈ ಪಂದ್ಯವನ್ನು ಸೇರಿದಂತೆ ಭಾರತಕ್ಕೆ ಇನ್ನ 9 ಪಂದ್ಯಗಳು ಬಾಕಿ ಇರುವಂತದ್ದು. ಶ್ರೀಲಂಕಾ ವಿರುದ್ಧದ 2 ಪಂದ್ಯ, ಹಾಗೆ ಅನಂತರದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 2 ಪಂದ್ಯ, ಹಾಗೆ ಅನಂತರದಲ್ಲಿ ಕೊನೆಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 5 ಪಂದ್ಯಗಳ ಸರಣಿ ಇದೆ. ಸೊ ಟೋಟಲ್ ಆಗಿ ಈ ಮ್ಯಾಚ್ ಕೂಡ ಸೇರಿ 9 ಪಂದ್ಯಗಳು ಬಾಕಿ ಇರುವಂತದ್ದು. ಸೊ ಈ 9 ಪಂದ್ಯಗಳಲ್ಲಿ ಭಾರತ ಕನಿಷ್ಠ ಅಂದ್ರೂ ಕೂಡ 7ರಿಂದ 8 ಪಂದ್ಯಗಳನ್ನ ಗೆಲ್ಲಲೇಬೇಕು. ಅಂದ್ರೆ ಈ ಲಂಕಾ ಸರಣಿಯ 2 ಪಂದ್ಯಗಳು ಸೇರಿ ಮಿನಿಮಮ್ ಅಂದ್ರೂ 7ರಿಂದ 8 ಪಂದ್ಯಗಳನ್ನ ವಿನ್ ಆಗ್ಲೇಬೇಕು. ಸೊ ಇಲ್ಲಿ ಇರುವಂತದ್ದೇ ಒಂದೇ ಒಂದು ಪಂದ್ಯವನ್ನ ಮಾತ್ರ ಸೋಲೋಕೆ ಅವಕಾಶ ಇರುವಂತದ್ದು. ಸೊ ಅದನ್ನ ಬಿಟ್ಟರೆ ಉಳಿದೆಲ್ಲ ಮ್ಯಾಚ್ಗಳು ಡೂ ಆರ್ ಡೈ ಅನ್ನೋ ರೀತಿಯೇ ಗೆಲ್ಬೇಕಾಗತ್ತೆ. ಹಾಗೆ 8 ಪಂದ್ಯಗಳನ್ನ ಗೆದ್ರೆ ಆಗ ಪರ್ಸೆಂಟೇಜ್ 68.52ಕ್ಕೆ ಏರಿಕೆ ಆಗುತ್ತೆ. ಸೊ ಅಲ್ಲಿಗೆ ಫೈನಲ್ ಆಡುವಂತ ಅವಕಾಶ ಆಲ್ಮೋಸ್ಟ್ ಕನ್ಫರ್ಮ್ ಆಗುತ್ತೆ. 68.52% ಆಗುತ್ತೆ ಆಗ ಭಾರತದ ಅಂಕ. ಆಗ ಟಾಪ್ 2 ನಲ್ಲಿ ಅವಕಾಶವನ್ನ ಪಡೆಯೋಕೆ ಸಾಧ್ಯತೆ ಇರುತ್ತೆ. ಹಾಗೆ WTC ಫೈನಲ್ ಆಡೋಕೆ ಅವಕಾಶ ಸಿಗುತ್ತೆ. ಇಲ್ಲ ಅಂತಂದ್ರೆ 9 ಪಂದ್ಯಗಳ ಪೈಕಿ 7 ಪಂದ್ಯಗಳನ್ನ ಗೆದ್ರೆ ಆಗ ಪರ್ಸೆಂಟೇಜ್ 62.96% ಆಗುತ್ತೆ. ಸೊ ಇಲ್ಲಿ 7 ಪಂದ್ಯಗಳನ್ನ ಗೆದ್ರೆ 62.96% ಆದ್ರೆ ಅಂಕ ಆಗ ಏನಾಗುತ್ತೆ, ಇತರ ತಂಡಗಳ ಸೋಲು ಗೆಲುವಿನ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಸೊ ಆಗ ಭಾರತಕ್ಕೆ ಡೈರೆಕ್ಟ್ ಟಿಕೆಟ್ ಸಿಗೋದಿಲ್ಲ, ಬೇರೆ ತಂಡಗಳ ಸೋಲು ಗೆಲುವಿನ ಲೆಕ್ಕಾಚಾರದ ಆಧಾರದ ಮೇಲೆ ಸೆಲೆಕ್ಟ್ ಆಗಬೇಕಾಗುತ್ತೆ. ಅಕಸ್ಮಾತ್ ಉಳಿದ ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನ ಸೋತ್ರೆ ಆಲ್ಮೋಸ್ಟ್ ಫೈನಲ್ ರೇಸ್ನಿಂದ ಔಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಈಗ ಉಳಿದಿರುವಂತ 9 ಪಂದ್ಯಗಳ ಪೈಕಿ, ಟೆಸ್ಟ್ ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನೇನಾದ್ರೂ ಸೋತ್ರೆ ಭಾರತದ ಫೈನಲ್ ಕನಸು ಬಹುತೇಕ ಭಗ್ನವಾಗುತ್ತೆ. ಯಾಕಂದ್ರೆ ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ ಹಾಗೆ ನ್ಯೂಜಿಲೆಂಡ್ ತಂಡಗಳು ಸದ್ಯ ಟಾಪ್ 3 ನಲ್ಲಿ ಇರುವಂತದ್ದು. ಆಸ್ಟ್ರೇಲಿಯಾ ಹಾಗೆ ದಕ್ಷಿಣ ಆಫ್ರಿಕಾ ಜೊತೆಗೆ ನ್ಯೂಜಿಲೆಂಡ್ 3 ತಂಡಗಳು ಕೂಡ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿವೆ, ಹಾಗೆ ಟಾಪ್ 3 ನಲ್ಲಿ ಇವೆ. ಇನ್ನು ನಂಬರ್ 4 ನಲ್ಲಿ ಬಾಂಗ್ಲಾದೇಶ ಕೂಡ ಇದೆ. ಹೀಗಾಗಿ ಶ್ರೀಲಂಕಾ ವಿರುದ್ಧ ಭಾರತ 2-0 ಅಂತರದಿಂದ ಗೆದ್ರೂ ಕೂಡ ಫೈನಲ್ ಹಾದಿ ಮಾಡು ಇಲ್ಲವೇ ಮಡಿ ಸ್ಥಿತಿಯಲ್ಲೇ ಇರುತ್ತೆ. ಹೀಗಾಗಿ ಶ್ರೀಲಂಕಾ ವಿರುದ್ಧದ ಸರಣಿಯ ಗೆಲುವು ಕೇವಲ ಮೊದಲ ಹೆಜ್ಜೆಯಷ್ಟೇ. ಅಸಲಿ ಸವಾಲು ಮುಂದಿರುವಂತ ನ್ಯೂಜಿಲೆಂಡ್ ಹಾಗೆ ಆಸ್ಟ್ರೇಲಿಯಾ ಸರಣಿಗಳಲ್ಲಿ ಡಿಪೆಂಡ್ ಆಗಲಿದೆ. ನಮಸ್ಕಾರ.